ಏನು ಅರ್ಜುನ ಆನೆ ವಿಚಾರವಾಗಿ 19 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ದಾಖಲಾದ ದಿನದಿಂದ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಧೈರ್ಯವನ್ನು ತುಂಬಿ ನಮ್ಮ ಜೊತೆ ಇವತ್ತವರೆಗೂ ನಿಂತು ನಮ್ಮೆಲ್ಲರಿಗೂ ಕೂಡ ಈ ಪ್ರಕರಣದಲ್ಲಿ ಜಾಮೀನನ್ನು ಒದಗಿಸ್ಕೊಡ್ಲಿಕ್ಕೆ ಶ್ರಮಿಸಿದಂಥ ವಿಶೇಷವಾಗಿ ಧರಣೇಶ್ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ಒಳದಳ್ಳಿ ಯಶವಂತರವರು ಮತ್ತು ಯಶವಂತರವರು ವಕೀಲರ ಸಂಘದ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಕೂಡ ಜಾಮೀನನ್ನು ಕೊಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಜೊತೆಗೆ ಈ ಪ್ರಕರಣದ ವಿಚಾರವಾಗಿ ಸದನದಲ್ಲಿ ಶಾಸಕರು ಧ್ವನಿ ಎತ್ತಿ ಕಡತದಲ್ಲಿ ದಾಖಲಾಗುವಂಥ ವಿಚಾರ ಮಾಡಿರ್ತಕ್ಕಂಥದ್ದು ಮತ್ತು ಮಾಜಿ ಶಾಸಕರುಗಳು ಮಾತಾಡಿರ್ತಕ್ಕಂಥದ್ದು, ಸಂಘಟನೆಯವರೆಲ್ಲ ಮಾತಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ತುಂಬಿದೆ. ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಶುಭಾಶಯ. ಡಿಸೆಂಬರ್ 4ನೇ ತಾರೀಕು 2023ರಲ್ಲಿ ಅರ್ಜುನ ಆನೆ ಇಲ್ಲಿ ಯಶ್ಲೂರು ರೇಂಜ್ನಲ್ಲಿ ಮೃತಪಟ್ಟಂಥ ಸಂದರ್ಭದಲ್ಲಿ 5ನೇ ತಾರೀಕು ಅದನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅರಣ್ಯ ಇಲಾಖೆಯವರು ಮುಂದುವರಿತಾರೆ. ಆ ಸಂದರ್ಭದಲ್ಲಿ ಕೆಲವು ಸಾಮಾಜಿಕ ಹೋರಾಟಗಾರರು ಮತ್ತು ಅಲ್ಲಿಯ ಸ್ಥಳೀಯರು ಮತ್ತು ರೈತರು ಎಲ್ಲ ಸೇರಿ ಆ ಆನೆಯನ್ನು ಕಾಡಿನೊಳಗಡೆ ಅಂತ್ಯ ಸಂಸ್ಕಾರ ಮಾಡೋದು ಬೇಡ, ಅದನ್ನು ರಸ್ತೆಯ ಬದಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅದನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿ. ಯಾಕೆಂದರೆ ಅರ್ಜುನ ಆನೆ 7 ವರ್ಷ ಅಂಬಾರಿಯನ್ನು ಹೊತ್ತಂಥ ಆನೆ, ಅದಕ್ಕೆ ಒಂದು ಗೌರವವನ್ನು ಕೊಡಬೇಕು ಮತ್ತು ಒಂದು ಪ್ರೇಕ್ಷಣೀಯ ಸ್ಥಳವೂ ಕೂಡ ಆಗುತ್ತೆ ಅಂತ ಹೇಳಿ ಇವರು ಕೆಲವು ಹೋರಾಟಗಾರರು ಅದಕ್ಕೆ ಧರಣಿಯನ್ನು ಕೂರ್ತಾರೆ, ಅಂದರೆ ಒತ್ತಾಯವನ್ನು ಮಾಡ್ತಾರೆ ನಮ್ಮ ಫಾರೆಸ್ಟ್ ಇಲಾಖೆಗೆ. ಆ ಸಂದರ್ಭದಲ್ಲಿ ಇವರನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಫೋರ್ಸನ್ನು ತಗೊಂಡ್ಬಂದು, ಅಂದರೆ ಪೊಲೀಸ್ ಅಧಿಕಾರಿಗಳನ್ನ, ಪೊಲೀಸ್ ಪಡೆಯನ್ನು ತಗೊಂಡ್ಬಂದು ಇವರನ್ನ ಬಲವಂತವಾಗಿ ಆ ಸ್ಥಳದಿಂದ ಹೊರಹಾಕಿ ಮತ್ತು ಅರ್ಜುನ ಆನೆಯನ್ನು ಅಲ್ಲೇ ಶವ ಸಂಸ್ಕಾರ, ಕಾಡಿನೊಳಗೆ ಶವ ಸಂಸ್ಕಾರ ಮಾಡಿದ್ದಲ್ಲದೆ ಎಷ್ಟು ಜನ ಅಲ್ಲಿ ಧರಣಿ ಕೂತು ಆ ಅರ್ಜುನ ಆನೆಯನ್ನು ಹೊರಗಡೆ ತಂದು ಶವ ಸಂಸ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಹೇರಿದ್ರು. ಅಷ್ಟು ಜನಗಳ ವಿರುದ್ಧ ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆಯನ್ನು ಮಾಡಿ ಅಧಿಕಾರಿಗಳಿಗೆ ಹಲ್ಲೆಯನ್ನು ಮಾಡಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪವನ್ನು ಹೊರಿಸಿ ಒಂದು ಕೇಸನ್ನು ದಾಖಲು ಮಾಡ್ತಾರೆ 5/12/2023ಕ್ಕೆ. ಅದಕ್ಕೆ ಪುಷ್ಟಿಯಾಗಿ ಅದನ್ನು ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅವರ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿ ಒಟ್ಟು 19 ಜನದ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ ಈ ದಿನ ನ್ಯಾಯಾಲಯದ ಮುಂದೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಜಾರಿಯಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆ ದಿನ ಇವತ್ತು ಅವರೆಲ್ಲರೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಘನ ನ್ಯಾಯಾಲಯದಿಂದ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಜಾಮೀನನ್ನು ಪಡ್ಕೊಂಡು ಮುಂದಿನ ನ್ಯಾಯಾಲಯದ ನ್ಯಾಯಾಂಗ ಹೋರಾಟಕ್ಕೆ ಅವರು ಎಲ್ಲ ರೀತಿಯಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು. ಏನು ಅರ್ಜುನ ಆನೆ ಮೃತಪಟ್ಟ ದಿನ ನಾವೆಲ್ಲ ಒಟ್ಟಾಗಿ ಸಾರ್ವಜನಿಕ ಸ್ಥಳದಲ್ಲಿ ಅದನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಏನು ಹೋರಾಟ ಮಾಡಿದ್ವೋ ಅದು ನ್ಯಾಯಯುತವಾಗಿ ಎಲ್ಲ ಜನಪರವಾದ ಆಲೋಚನೆ ಇಟ್ಕೊಂಡು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲ ಪ್ರತಿಭಟನೆ ಮಾಡಿದಂಥ ಅಥವಾ ಚಳುವಳಿ ಮಾಡೋದಕ್ಕೆ ನಿರತರಾಗಿದ್ದಾರೆ ಅಂಥೇಳಿ ನಮ್ಮನ್ನು ಹತ್ತಿಕ್ಕ ದೃಷ್ಟಿಯಿಂದ ಸುಮಾರು 19 ಜನರ ಮೇಲೆ ನಾನ್ ಬೇಲಬಲ್ ಕೇಸನ್ನು ಹಾಕಿ ನಮ್ಮನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಷಡ್ಯಂತ್ರ ಮಾಡಿರ್ತಕ್ಕಂಥ ಕೆಲವು ಹಿತಾಸಕ್ತಿಗಳಿಗೂ ಕೂಡ ಇವತ್ತು ನಮ್ಗೆ ಒಂದು ಹಂತದ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ, ನಮ್ಮ ಶಾಸಕರ ತಮ್ಮ ಮತ್ತು ಒಳದಳ್ಳಿ ಯಶವಂತ್ ಅವರು ಅದಕ್ಕೆ ವಿಶೇಷವಾಗಿ ಆಸಕ್ತಿ ವಹಿಸಿ ಒಂದು ವಾರದಿಂದ ಯಶವಂತ್ ಅವರು ಈ ಕೇಸನ್ನು ಪ್ರಕರಣವನ್ನು ನಿಮ್ಮನ್ನು ಜೈಲಿನಿಂದ ಹೊರಗಡೆ ಬಿಡಿಸ್ಕೊಡೋದ್ರಲ್ಲಿ ನಾನು ಶತಪ್ರಯತ್ನ ಮಾಡಿ ನಿಮ್ಮದು ಆ ಕೆಲಸನ ಮುಂಚೂಣಿಲಿತ್ತು ಮಾಡ್ತೀನಿ ಅಂತ ಹೇಳಿ ಇವತ್ತು ನಮಗೆ ಮೊದಲನೇ ಜಯನ ತಂದುಕೊಟ್ಟಿದ್ದಾರೆ. ಈ ಕೇಸು ಕೊನೆಗಾಣಿಸ್ಕೊಡೋ ದಿಕ್ಕಲ್ಲಿ ಎಲ್ಲರೂ ಸೇರಿ ಶ್ರಮ ಕೊಡಬೇಕು. ಇದು ಸಮಾಜಕ್ಕೆ ಮತ್ತು ನಮ್ಮ ಈ ಸಕಲೇಶ್ಪುರಕ್ಕೆ ಒಂದು ವಿಶಿಷ್ಟವಾದ ರೀತಿಯ ಒಂದು ಪ್ರಕರಣ ಅಂತ ಭಾವಿಸ್ಕೊಂಡಿದ್ವಿ. ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ಜಯ ಈ ತಾಲೂಕಿನ ಎಲ್ಲ ಜನರಿಗೆ ಸಿಕ್ಕಿರೋ ಜಯ ಅಂತ ಹೇಳಿ ನಾವು ಭಾವಿಸ್ತೀವಿ.